ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಎಲ್ಲ 28 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ 2 ಹಂತದಲ್ಲಿ ಮುಗಿದು ಹೋಗಿದೆ. ಈಗ ಪಕ್ಷಗಳು ಅಷ್ಟೇ ಯಾಕೆ ಜನಸಾಮಾನ್ಯರು ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಿಸಲ್ಟ್ ಏನಾಗಿರಬಹುದು ಅಂತ. ಚುನಾವಣೆ ನಡೀತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಸರ್ವೆಗಳನ್ನು ಪ್ರಕಟಿಸುವಂತಿಲ್ಲ. ಆದ್ರೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ವರದಿಗಳನ್ನು ಬೂತ್ ಮಟ್ಟದಿಂದ ತರಿಸ್ಕೊಳ್ತವೆ, ಪಕ್ಕಾ ಲೆಕ್ಕಾಚಾರವನ್ನು ಹಾಕಿರ್ತವೆ. ಈಗ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೂರೂ ಪಕ್ಷಗಳು ತಮ್ಮ ಸ್ಥಳೀಯ ಮುಖಂಡರು, ಬೂತ್ ಲೆವೆಲ್ ನ ಕಾರ್ಯಕರ್ತರು ಅವರಿಂದ ಗುಪ್ತ ವರದಿಗಳನ್ನು ತರಿಸಿಕೊಂಡಿದ್ದಾರೆ. ಈಗ ಮೂರೂ ಪಕ್ಷಗಳು ತರಿಸಿಕೊಂಡಿರ್ತಕ್ಕಂತ ಆಂತರಿಕ ವರದಿ, ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಈ ಮೂರರಲ್ಲೂ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ. ಇದರ ಆಂತರಿಕ ವರದಿಯ ಪ್ರಕಾರ ರಾಜ್ಯದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು 14 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವ ವರದಿಯನ್ನು ಕಾಂಗ್ರೆಸ್ನ ಬೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಈ 14 ಕ್ಷೇತ್ರಗಳಿಂದ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಈಗ ಕಾಂಗ್ರೆಸ್ ಪಕ್ಷ ಗೆಲ್ಲಲಿರುವ ಆ 14 ಕ್ಷೇತ್ರಗಳ ಪಟ್ಟಿ ನೋಡೋಣ. ಮೊದಲನೇದಾಗಿ ಚಿತ್ರದುರ್ಗ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ತಾ ಇದೆ ಅಂತ ಕಾಂಗ್ರೆಸ್ನ ಗುಪ್ತ ವರದಿನಲ್ಲಿ ತೋರಿಸಲಾಗಿದೆ. BN ಚಂದ್ರಪ್ಪ ಅವರು ಗೋವಿಂದ ಕಾರಜೋಳ ಅವರ ವಿರುದ್ಧ ಇಲ್ಲಿ ಗೆಲ್ತಾ ಇದ್ದಾರೆ. ಮುಂದಿನ ಕ್ಷೇತ್ರ ಚಾಮರಾಜನಗರ. ಇಲ್ಲಿ ಸುನಿಲ್ ಬೋಸ್ ಅವರು ಗೆಲ್ತಾರೆ ಅಂತ ಆಂತರಿಕ ವರದಿನಲ್ಲಿ ತೋರಿಸಲಾಗಿದೆ. ಇವರು ಹಾಲಿ ಸಚಿವ HC ಮಹಾದೇವಪ್ಪ ಅವರ ಪುತ್ರ. ಕಾಂಗ್ರೆಸ್ ಗೆಲ್ಲಲಿರುವ ಮತ್ತೊಂದು ಕ್ಷೇತ್ರ ದಾವಣಗೆರೆ. ಹಾಲಿ ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿ ಇಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುತ್ತೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಕಾಂಗ್ರೆಸ್ ಗೆಲ್ಲೋ ಮತ್ತೊಂದು ಕ್ಷೇತ್ರ ಚಿಕ್ಕೋಡಿ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವರದಿನಲ್ಲಿ ಹೇಳಲಾಗಿದೆ. ಮುಂದಿನ ಲೋಕಸಭಾ ಕ್ಷೇತ್ರ ಕೊಪ್ಪಳ. ಇಲ್ಲಿ ಕಾಂಗ್ರೆಸ್ನ ರಾಜಶೇಖರ ಹಿಟ್ನಾಳ್ ಅವರು ಗೆಲ್ತಾರೆ ಅಂತ ವರದಿನಲ್ಲಿ ಹೇಳಲಾಗಿದೆ. ಮುಂದಿಂದು ಕಲಬುರಗಿ. ಕಲಬುರಗಿನಲ್ಲೂ ಸಹ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ದೊಡ್ಡಮನಿಯವರು ಗೆಲ್ತಾರೆ ಅಂತ ಕಾಂಗ್ರೆಸ್ನ ಗುಪ್ತ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ಮುಂದಿಂದು ಹಾಸನ. ಪೆನ್ ಡ್ರೈವ್ ನಲ್ಲಿ ಬಹಳ ಸದ್ದು ಮಾಡಿದ್ದಂತ ಕ್ಷೇತ್ರ ಇದು. ಕಾಂಗ್ರೆಸ್ನ ಗುಪ್ತ ವರದಿನಲ್ಲಿ ಹಾಸನ ಕ್ಷೇತ್ರನ ನಾವು ಗೆಲ್ತೇವೆ ಅಂತ ತೋರಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ. ಇಲ್ಲಿ ಮುದ್ದಹನುಮೇಗೌಡರು ಮತ್ತು ವಿ ಸೋಮಣ್ಣ ಅವರ ನಡುವೆ ಜಟಾಪಟಿ ನಡೀತಾ ಇದೆ. ಇಲ್ಲೂ ಸಹ ಕಾಂಗ್ರೆಸ್ನವರು ನಾವು ಗೆಲ್ತೇವೆ ಅಂತ ವರದಿನಲ್ಲಿ ತೋರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಇಡೀ ರಾಷ್ಟ್ರನೇ ಕುತೂಹಲದಿಂದ ಕಾಯ್ತಾ ಇದೆ ಇದರ ರಿಸಲ್ಟ್ ಗಾಗಿ. DK ಸುರೇಶ್ ಅವರು ಇಲ್ಲಿಂದ ಗೆಲುವನ್ನು ಸಾಧಿಸ್ತಾರೆ ಅಂತ ಕಾಂಗ್ರೆಸ್ನ ಗುಪ್ತ ವರದಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ನವರು ತಾವು ಗೆಲ್ತೀವಿ ಅಂತ ಹೇಳ್ತಾ ಇರೋ ಮತ್ತೊಂದು ಕ್ಷೇತ್ರ ಬೆಂಗಳೂರು ದಕ್ಷಿಣ. ಇಲ್ಲಿ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅಂತ ವರದಿನಲ್ಲಿ ಹೇಳಲಾಗಿದೆ. ಇನ್ನು ಮುಂದಿನ ಕ್ಷೇತ್ರ ಬಳ್ಳಾರಿ. ಇಲ್ಲೂ ಸಹ ಕಾಂಗ್ರೆಸ್ನ ವರದಿನಲ್ಲಿ ಬಿ ಶ್ರೀರಾಮುಲು ಅವರ ವಿರುದ್ಧ ತುಕಾರಾಮ್ ಅವರು ಗೆಲ್ತಾರೆ ಅಂತ ಕಾಂಗ್ರೆಸ್ನ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಇಲ್ಲೂ ಸಹ ಜಯಪ್ರಕಾಶ್ ಹೆಗಡೆಯವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿರುದ್ಧ ಗೆಲ್ತಾರೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರ. ಇಲ್ಲೂ ಸಹ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಆಂತರಿಕ ವರದಿಯನ್ನು ಕಾಂಗ್ರೆಸ್ನ ಆಂತರಿಕ ಮೂಲಗಳು ಕೊಟ್ಟಿದ್ದಾವೆ. ಇಲ್ಲಿ ಕುಮಾರ್ ನಾಯಕ್ ಅವರು ಗೆಲ್ತಾರೆ. ಇನ್ನು ಬೀದರ್ನಲ್ಲೂ ಸಹ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ನಿಂದ ಗೆಲ್ತಾರೆ ಅನ್ನುವ ವರದಿಯನ್ನು ಕಾಂಗ್ರೆಸ್ನ ಆಂತರಿಕ ಮೂಲಗಳು ಕೊಟ್ಟಿದ್ದಾವೆ. ಒಟ್ಟಾರೆಯಾಗಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ವರದಿಯನ್ನು ಕಾಂಗ್ರೆಸ್ನ ಆಂತರಿಕ ಮೂಲಗಳು ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ನ ಆಂತರಿಕ ವರದಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಜೆಡಿಎಸ್ ಕಂಟೆಸ್ಟ್ ಮಾಡಿದ್ದು 3 ಕ್ಷೇತ್ರಗಳಲ್ಲಿ, ಮಂಡ್ಯ, ಹಾಸನ ಮತ್ತು ಕೋಲಾರದಲ್ಲಿ. ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ಆಂತರಿಕ ವರದಿ ಏನ್ ಹೇಳುತ್ತಪ್ಪ ಅಂದ್ರೆ, ಈ ಬಾರಿ ಕುಮಾರಸ್ವಾಮಿ ಅವರು ದೊಡ್ಡ ಲೀಡ್ ನಿಂದ ಗೆಲ್ತಾರೆ ಅಂತ ಆಂತರಿಕ ವರದಿಯನ್ನು ಕೊಟ್ಟಿದ್ದಾರೆ ಜೆಡಿಎಸ್ ನ ಆಂತರಿಕ ಮೂಲಗಳು. ಕೋಲಾರದಲ್ಲೂ ಸಹ ಜೆಡಿಎಸ್ ನ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ ಅನ್ನುವ ವರದಿಯನ್ನೇ ಕೊಟ್ಟಿದೆ. ಇನ್ನು ಹಾಸನ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಪೆನ್ ಡ್ರೈವ್ ಕಾಂಡ ಆಗಿತ್ತು. ಪ್ರಜ್ವಲ್ ರೇವಣ್ಣರಿಗೆ ಸ್ವಲ್ಪ ಹಿನ್ನಡೆ ಆಗಿರಬಹುದು, ಆದ್ರೂ ಸಹ ಅಂತಿಮ ಹಂತದಲ್ಲಿ ನಾವೇ ಗೆಲ್ತೇವೆ ಅನ್ನುವ ವರದಿಯನ್ನು ಜೆಡಿಎಸ್ ನ ಆಂತರಿಕ ಮೂಲಗಳು ಕೊಟ್ಟಿದ್ದಾವೆ. ಒಟ್ಟಾರೆಯಾಗಿ 3 ಕ್ಷೇತ್ರಗಳನ್ನು ಜೆಡಿಎಸ್ ಗುಟ್ಟಿಗೆ ಹಾಕಿಕೊಳ್ಳುತ್ತೆ ಅನ್ನುತ್ತೆ ಜೆಡಿಎಸ್ ನ ಆಂತರಿಕ ವರದಿ. ಸ್ನೇಹಿತರೆ, ಇನ್ನು ಬಿಜೆಪಿ ಪಕ್ಷದವರು ಮಾಡಿಸಿರ್ತಕ್ಕಂತ ಆಂತರಿಕ ವರದಿನಲ್ಲಿ ಬಿಜೆಪಿಗೆ ಎಷ್ಟು ಸೀಟ್ ಸಿಗುತ್ತೆ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ.
ಕಾಂಗ್ರೆಸ್ಗೆ 5 ಸೀಟ್ಗಳು ಹೋಗುತ್ತೆ, ಜೆಡಿಎಸ್ ನವರು 3 ಸೀಟ್ಗಳನ್ನ ಗೆಲ್ತಾರೆ. ಉಳಿದಿರತಕ್ಕಂತ 20 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವ ಆಂತರಿಕ ವರದಿ ಬಿಜೆಪಿಯ ಮೂಲಗಳಿಂದ ಬಿಜೆಪಿಯ ನಾಯಕರಿಗೆ ಸಿಕ್ಕಿದೆ. ಮೊದಲನೇದಾಗಿ ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ಆಂತರಿಕ ವರದಿ. ಬಾಗಲಕೋಟೆ ಕ್ಷೇತ್ರದಿಂದ ಸಂಯುಕ್ತ ಪಟೇಲ್ ವಿರುದ್ಧ ಪಿಸಿ ಗದ್ದಿಗೌಡರು ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ವರದಿ. ಬಿಜಾಪುರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ ಅವರು ನಿರಾಯಾಸವಾಗಿ ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ವರದಿ. ರಾಯಚೂರು ಕ್ಷೇತ್ರದಲ್ಲಿ ರಾಜಾ ಅಮರೇಶ್ವರ ನಾಯಕ್ ಅವರೇ ಮತ್ತೊಮ್ಮೆ ಪುನರಾಯ್ಕೆಯಾಗ್ತಾರೆ ಅನ್ನುತ್ತೆ ವರದಿ. ಬೀದರ್ ಲೋಕಸಭಾ ಕ್ಷೇತ್ರ, ಇಲ್ಲೂ ಸಹ ಬಿಜೆಪಿ ವಿನ್ ಆಗುತ್ತೆ ಅನ್ನುತ್ತೆ. ಇಲ್ಲಿ ಸಾಗರ್ ಖಂಡ್ರೆ ವಿರುದ್ಧ ಭಗವಂತ್ ಖೂಬಾ ಅವರು ಮತ್ತೊಮ್ಮೆ ಜಯಗಳಿಸ್ತಾರೆ. ವಿ ಶ್ರೀರಾಮುಲು ಅವರು ಪ್ರತಿನಿಧಿಸಿರ್ತಕ್ಕಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಹ ಬಿಜೆಪಿ ಗೆಲ್ಲುತ್ತೆ ಅನ್ನುತ್ತೆ ಬಿಜೆಪಿಯ ವರದಿ. ಹಾವೇರಿ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ವರದಿ. ಧಾರವಾಡ ಲೋಕಸಭಾ ಕ್ಷೇತ್ರ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನೇಹಾ ಪ್ರಕರಣದ ನಂತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಈ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿಯ ಪಾಲಾಗಲಿದೆ. ಪ್ರಹ್ಲಾದ್ ಜೋಶಿ ಅವರೇ ಆ ಕ್ಷೇತ್ರದಿಂದ ಮತ್ತೊಮ್ಮೆ ಗೆಲ್ತಾರೆ ಅಂತ ವರದಿ ಕೊಟ್ಟಿದೆ ಬಿಜೆಪಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಇಲ್ಲೂ ಸಹ ಬಿಜೆಪಿ ತಾನು ಗೆಲ್ತೇನೆ ಅನ್ನುವ ವರದಿಯನ್ನು ಕೊಟ್ಟಿದೆ. ಈ ಕ್ಷೇತ್ರದಿಂದ ಕಾಗೇರಿಯವರು ವಿನ್ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಗೆಲ್ಲಲಿದ್ದಾರೆ ಅನ್ನುವ ವರದಿಯನ್ನು ಬಿಜೆಪಿಯ ಮೂಲಗಳು ಕೊಟ್ಟಿವೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾರೆ ಅನ್ನುವ ವರದಿ ಸಿಕ್ಕಿದೆ ಅನ್ನುತ್ತೆ ಬಿಜೆಪಿ ಗೆಲ್ಲಲಿರುವ ಮತ್ತೊಂದು ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಿಂದ ಬಿಜೆಪಿಯ ಬ್ರಿಜೇಶ್ ಚೌಟಾರು ಗೆಲ್ತಾರೆ. ಇನ್ನ ಮೈಸೂರು ಕ್ಷೇತ್ರ ಬಹಳ ಕುತೂಹಲ ಕೆರಳಿಸಿತ್ತು. ಇಲ್ಲಿಂದ ಮಹಾರಾಜ ಯದುವೀರ್ ಒಡೆಯರ್ ಅವರೇ ಗೆಲ್ತಾರೆ ಅನ್ನುವ ವರದಿ ಬಿಜೆಪಿಯ ಕೈ ಸೇರಿದೆ. ಇನ್ನ ಮುಂದಿನ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಬಿಜೆಪಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಡಾಕ್ಟರ್ CN ಮಂಜುನಾಥ್ ಅವರೇ ಗೆಲ್ತಾರೆ ಅನ್ನುವ ವರದಿ ನಮ್ಮ ಕೈ ಸಿಕ್ಕಿದೆ ಅಂತ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಇಲ್ಲಿಂದ ಶೋಭಾ ಕರಂದ್ಲಾಜೆ ಅವರೇ ಗೆಲ್ತಾರೆ ಅನ್ನುತ್ತೆ ಬಿಜೆಪಿಯ ಆಂತರಿಕ ವರದಿ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಇಲ್ಲಿಂದ PC ಮೋಹನ್ ಅವರೇ ಮತ್ತೊಮ್ಮೆ ಪುನರಾಯ್ಕೆಯಾಗಲಿದ್ದಾರೆ ಅನ್ನುತ್ತೆ ಬಿಜೆಪಿಯ ಆಂತರಿಕ ವರದಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಇಲ್ಲಿಂದ ತೇಜಸ್ವಿ ಸೂರ್ಯ ಅವರೇ ಮತ್ತೊಮ್ಮೆ ಪುನರಾಯ್ಕೆಯಾಗ್ತಾರೆ ಅನ್ನುತ್ತೆ ಬಿಜೆಪಿಯ ವರದಿ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ, ಇಲ್ಲಿಂದ ಸಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಅವರು ಈ ಬಾರಿ ರಾಜಕೀಯ ಪುನರ್ಜನ್ಮ ಪಡೆಯಲಿದ್ದಾರೆ, ಅಂದ್ರೆ ಗೆಲ್ತಾರೆ ಅಂತ ಹೇಳಲಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರ, ಇಲ್ಲಿಂದ ವಿ ಸೋಮಣ್ಣ ಅವರು ಮುದ್ದುಹನುಮೇಗೌಡರ ವಿರುದ್ಧ ಗೆಲ್ತಾರೆ ಅನ್ನುವ ವರದಿ ಬಿಜೆಪಿಯ ಕೈ ಸೇರಿದೆ. ಬಿಜೆಪಿ ಗೆಲ್ಲಿರ್ತಕ್ಕಂತ ಕೊನೆಯ ಕ್ಷೇತ್ರ ಮತ್ತು 20ನೇ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಿಂದ ಬಸವರಾಜ್ ಕ್ಯಾವಟೂರ್ ಅವರು ಗೆಲ್ತಾರೆ ಅಂತ ಬಿಜೆಪಿಯ ಆಂತರಿಕ ವರದಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆಯಾಗಿ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪಷ್ಟ ಮುನ್ನಡೆ ಸಾಧಿಸಿದ್ದು, ಈ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಅನ್ನುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಸ್ನೇಹಿತರೆ, ಇದುವರೆಗೂ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಮೂರೂ ಪಕ್ಷಗಳ ಆಂತರಿಕ ವರದಿಗಳಲ್ಲಿ ಯಾರು ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವುದರ ಬಗ್ಗೆ ಕೇಳಿದ್ರಿ. ನಿಮಗೇನನ್ಸುತ್ತೆ? ಯಾರು ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.